ಈಗ ಈ ಒಂದು ಒರಿಜಿನಲ್ ಕ್ಲಾತನ್ನು ಯಾವ ರೀತಿ ನಾವು ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತೀನಿ. ಈಗ ಇದು ನಮಗೆ ಸ್ಯಾರಿಲೇ ಬಂದಿರುವಂಥ ಒಂದು ಕ್ಲಾತ್. ಇದು ಆಲ್ಮೋಸ್ಟ್ 80 ಸೆಂಟಿಮೀಟರ್ ಆಗುವಷ್ಟು ಈ ಒಂದು ಕ್ಲಾತ್ ಇದು ನಮಗೆ ಇದೆ. ಫಸ್ಟ್ ಇಲ್ಲಿ ನಾನು ಸ್ಲೀವ್ಸನ್ನ ಕಟ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಈಗ ಇದು ಸಿಂಗಲ್ ಫೋಲ್ಡಲ್ಲಿದೆ, ಮತ್ತೆ ಇದನ್ನು ಈ ಥರ ಇನ್ನೊಂದು ಫೋಲ್ಡ್ ಮಾಡ್ಕೋಬೇಕು. ನಾನು ಫೋಲ್ಡ್ ಮಾಡಿಕೊಂಡು ಈಗಾಗಲೇ ನಾವು ಸ್ಲೀವ್ಸನ್ನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಮಗೆ ಈ ಕಡೆ ಸಾಕಾಗ್ತಾ ಇಲ್ಲ, 1 ಇಂಚಷ್ಟು ಈ ಒಂದು ಕಡಿಮೆ ಬರ್ತಾ ಇದೆ. ಇಲ್ಲಿ ನಾವು ಏನು ಮಾಡ್ಕೋಬೇಕು ಅಂದರೆ ಎಕ್ಸ್ಟ್ರಾ ಜಾಯಿಂಟ್ಸನ್ನು ಮಾಡಬೇಕಾಗುತ್ತೆ. ಕೆಲವೊಂದು ಸರಿ ನಿಮ್ಗೆ ಕರೆಕ್ಟಾಗಿದ್ದರೆ ಓಕೆ, ಕರೆಕ್ಟಾಗಿಲ್ಲ ಅಂತಂದರೆ ನಾವು ಲೈನಿಂಗಲ್ಲಿ ಈ ರೀತಿ ಮಾಡ್ಕಲ್ವ, ಈ ರೀತಿ ನಾವು ಮೈನ್ ಕ್ಲಾತಲ್ಲಿ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂತಂದರೆ ಇಲ್ಲಿ ನಮಗೆ 4 ಕಡೆ ಜಾಯಿಂಟ್ ಬಂದಾಗ ಇದು ಒಳಗಡೆ ಹೊರಟೋಗುತ್ತೆ, ಕಾಣಿಸಲ್ಲ. ಆದರೆ ಲೈನಿಂಗಲ್ಲಿ ಆದರೆ ನಾವು ಒಳಗಡೆ ಇರುತ್ತೆ, ಅದು ಕಾಣೋದಿಲ್ಲ. ಆದರೆ ಮೈನ್ ಕ್ಲಾತಲ್ಲಿ ನಾವು ಇಲ್ಲೇನಾದರೂ ಈ ಥರ ಹಾಕ್ಕೊಂಡು ಜಾಯಿಂಟ್ ಮಾಡಿದ್ದೀವಿ ಅಂತಂದರೆ 2 ಕಡೆ ಜಾಯಿಂಟ್ ಬರುತ್ತೆ, ಬಟ್ ಅದು ಒಂದು ಕಡೆ ನಮಗೆ ಕಾಣಿಸ್ತಾ ಇರುತ್ತೆ. ಈ ರೀತಿ ಹಾಕೊಂಡು ಬಿಟ್ಟಿದ್ದೀವಿ ಅಂತಂದರೆ ನಾವು ಜಾಯಿಂಟ್ ಮಾಡಿದ್ರು ಅದು ನಮಗೆ ಜಾಯಿಂಟ್ ಕಾಣಿಸಲ್ಲ, ಒಳಗಡೆಗೆ ಸ್ಟಿಚಿಂಗಲ್ಲಿ ಹೊರಟೋಗುತ್ತೆ. ಆ ಕಾರಣಕ್ಕೆ ಮೇನ್ ಕ್ಲಾತನ್ನು ಕಟ್ ಮಾಡುವಾಗ ಯಾವುದೇ ಕಾರಣಕ್ಕೂ ಒಂದೇ ಕಡೆ ಜಾಸ್ತಿ ಜಾಯಿಂಟ್ ಬರೋ ಥರ ಹಾಕ್ಕೋಬೇಡಿ. ಈ ರೀತಿ ನಾವು ಫುಲ್ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡು 4 ಕಡೆ ಜಾಯಿಂಟ್ಸನ್ನು ಮಾಡ್ಕೋಬೇಕಾಗುತ್ತೆ. ಓಕೆ, ಈ ರೀತಿ ಹಾಕ್ಕೊಂಡು ಆದಮೇಲೆ ಈಗ ಎಕ್ಸ್ಟ್ರಾ ಮೇಲ್ಗಡೆ ಒಂದು 1/2 ಇಂಚಷ್ಟು ಎಕ್ಸ್ಟ್ರಾ ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದು. ನೋಡಿ, ಈ ಥರ ಫೋಲ್ಡ್ ಮಾಡ್ಕೋಬೇಕು. ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ನಾವು ಈಗಾಗಲೇ ಬ್ಯಾಕ್ ಪಾರ್ಟನ್ನು ಏನು ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಈ ರೀತಿ ಫ್ರಂಟ್ ಪಾರ್ಟ್ ಮೇಲೆ ಈ ಥರ ಪ್ಲೇಸ್ ಮಾಡ್ಕೋಬೇಕು. ನಾವು ಕಸ್ಟಮರ್ಸ್ನ ಕೇಳ್ಕೋಬೇಕಾಗುತ್ತೆ. ಕೆಲವೊಬ್ಬರು ಈ ಒಂದು ಬಾರ್ಡರ್ ನಮಗೆ ಬೇಡ ಅಂತ ಹೇಳ್ತಾರೆ, ಅವ್ರ ಹತ್ರ ಕೇಳಿಕೊಂಡು ಬಾರ್ಡರ್ ಹಾಕಿ ಅಂತಂದರೆ ಮಾತ್ರ ಹಾಕಿ. ನಮಗೆ ಬಾರ್ಡರ್ ನೆಸಿಟಿ ಇಲ್ಲ ಅಂತಂದರೆ ಈ ಒಂದು ಬಾರ್ಡರ್ನ ಕಟ್ ಮಾಡಿಕೊಂಡು ಮೇಲ್ಗಡೆಗೆ ಈ ಥರ ಹಾಕೋಬೇಕಾಗುತ್ತೆ. ನೋಡಿ, ಈ ಥರ ಪ್ಲೇಸ್ ಮಾಡ್ಕೊಂಡು ಆಯ್ತಲ್ವ. ಇಲ್ಲಿ ಸೈಡ್ ಸುತ್ತಲೂ ಕೂಡ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು ಈ ಥರ ಕಟ್ ಮಾಡಿ. ಇನ್ ಕೇಸ್ ನಿಮಗೆ ಕ್ಲಾತು ಕಡಿಮೆ ಇತ್ತು ಅಂತಂದರೆ 1/2 ಇಂಚ್ ಎಕ್ಸ್ಟ್ರಾ ಬಿಡುವಂಥ ಒಂದು ನೆಸಿಟಿ ಇರಲ್ಲ. ಕರೆಕ್ಟಾಗಿ ಎಷ್ಟಿದೆಯೋ ಅಷ್ಟೇ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ನಮಗೆ ಎಕ್ಸ್ಟ್ರಾ ಕ್ಲಾತ್ ಇದ್ದಾಗ ಮಾತ್ರ ಈ ಥರ ಸುತ್ತಲೂ ನಾವು ಎಕ್ಸ್ಟ್ರಾ ಒಂದು ಕ್ಲಾತನ್ನು ಬಿಡಬೇಕಾಗುತ್ತೆ. ಮತ್ತು ಈ ಒಂದು ನೆಕ್ಕು ಅಷ್ಟೇ ಇವಾಗಲೇ ಕಟ್ ಮಾಡೋದು ಬೇಡ. ನಾವು ಸ್ಟಿಚ್ ಮಾಡ್ಕೊಂಡು ಆಮೇಲೆ ಬೇಕಾದರೆ ಇದನ್ನು ನಾವು ಕಟ್ ಮಾಡ್ಕೋಬೋದು. ಎರಡನ್ನೂ ಒಂದೇ ಸರಿ ಕಟ್ ಮಾಡ್ಕೊಂಡ್ಬಿಟ್ರೆ ಕೆಲವೊಂದು ಸ್ಟಿಚ್ ಮಾಡುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ. ಆ ಕಾರಣಕ್ಕೆ ಮೇನ್ ಕ್ಲಾತಲ್ಲಿ ನೆಕ್ಕನ್ನು ಕಟ್ ಮಾಡ್ಕೊಳ್ಳೋದು ಬೇಡ. ಈಗ ಕಟ್ ಮಾಡ್ಕೊಂಡ್ವಲ್ಲ ಬ್ಯಾಕ್ ಪಾರ್ಟು, ಈಗ ಇದನ್ನ ಫ್ರಂಟ್ ಪಾರ್ಟನ್ನು ಈ ರೀತಿ ಉಲ್ಟಾ ಮಾಡಿಕೊಂಡು ಈ ಥರ ಫ್ರಂಟ್ ಪಾರ್ಟನ್ನು ಈಗಾಗಲೇ ಕಟ್ ಮಾಡಿಕೊಂಡು ಫ್ರಂಟ್ ಪಾರ್ಟನ್ನು ಕೂಡ ಈ ಥರ ಪ್ಲೇಸ್ ಮಾಡ್ಕೋಬೇಕು. ಪ್ಲೇಸ್ ಮಾಡಿಕೊಂಡು ಈಗ ನಮಗೆ ಎಲ್ಲ ಕಡೆ ಎಲ್ಲದಕ್ಕೂ ಸಹ ಕ್ಲಾತ್ ಸಾಕಾಗುತ್ತಾ ಇಲ್ವಾ ಅಂತ ನೋಡಿಕೊಂಡು ನಾವು ಬ್ಲೌಸನ್ನು ಕಟ್ ಮಾಡಬೇಕಾಗುತ್ತೆ. ಎಕ್ಸ್ಟ್ರಾ ಇದ್ದಾಗ ಓಕೆ, ನಾವು ಎಲ್ಲ ಹೆಂಗೆ ಥರ ಕಟ್ ಮಾಡಿದ್ರೂ ನಡೆಯುತ್ತೆ. ಆದರೆ ಕಡಿಮೆ ಕ್ಲಾತ್ ಇತ್ತು ಅಂತಂದಾಗ ನಾವು ಈ ರೀತಿ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡುವಂಥ ಒಂದು ಕಟ್ ಮಾಡಲೇಬಾರದು.
ನೋಡಿ ಇದು ಫುಲ್ ಎಲ್ಲ ಈಗ ಕಟ್ಟಿಂಗ್ಸ್ ಎಲ್ಲ ಮುಗಿದಿದೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರಿಗಾದ್ರೂ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ ಅಂದರೆ ಅವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.